Hello ಮತ್ತು ವೆಲ್ಕಮ್ ಟು ಖುಷಿ ಪ್ರೈಮ್ ಸಾಫ್ಟ್ವೇರ್. ವಾಟ್ಸಪ್ ಮಾರ್ಕೆಟಿಂಗ್, ಇ-ವೇ ಬಿಲ್ಲಿಂಗ್, GST ಬಿಲ್ಲಿಂಗ್, ಅಕೌಂಟಿಂಗ್, ಸ್ಟಾಕ್ ಮೇಂಟೆನೆನ್ಸ್ ಅಂಡ್ ಬಾರ್ಕೋಡ್ ಸಾಫ್ಟ್ವೇರ್ ಫಾರ್ ಸೀಡ್ಸ್, ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್, ರಿಸೇಲರ್ಸ್, ಹೋಲ್ಸೇಲರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್. ನಮಸ್ತೆ. ನಿಮ್ಮದು ರಸಗೊಬ್ಬರ ಕೇಂದ್ರ ಅಂದರೆ ಕೃಷಿ ಸೇವಾ ಕೇಂದ್ರದ ವಾಟ್ಸಪ್ ಮಾರ್ಕೆಟಿಂಗ್, GST ಬಿಲ್ಲಿಂಗ್, ಅಕೌಂಟಿಂಗ್, ಸ್ಟಾಕ್ ಮೇಂಟೆನೆನ್ಸ್, ಬಾರ್ಕೋಡ್, ಇ-ವೇ ಬಿಲ್ಲಿಂಗ್ ನಿಮ್ಮ ಲೇಖಾಪತ್ರ ಸಾಫ್ಟ್ವೇರ್ಗಾಗಿ. ಸೂಪರ್ ಅಡ್ವಾನ್ಸ್ ಬಿಲ್ಲಿಂಗ್ ಸಾಫ್ಟ್ವೇರ್ ಕೃಷಿ ಪ್ರೈಮ್. ಹೌದು ಸ್ನೇಹಿತರು, ಈ ಸಾಫ್ಟ್ವೇರ್ ಬಳಸಲು ತುಂಬ ಸುಲಭವಾಗಿದೆ. ಸಾಮಾನ್ಯ ವ್ಯಕ್ತಿ ಕೂಡ ಕೇವಲ 10 ನಿಮಿಷದಲ್ಲಿ ಅದನ್ನು ಬಳಸಲು ಕಲಿಯಬಹುದು. ಮೊಬೈಲ್ನಂತೆ ಸುಲಭ. ಅದರಿಂದ ನಾವು ಕೃಷಿ ಪ್ರೈಮ್ದ ಡೆಮೋವನ್ನು ಪ್ರಾರಂಭಿಸೋಣ. ಕೃಷಿ ಪ್ರೈಮ್ ಸಾಫ್ಟ್ವೇರ್ ತುಂಬ ಸುಲಭ. ಈ ಸಾಫ್ಟ್ವೇರನ್ನು ಯಾವುದೇ ರೈತರು ಬಳಸಬಹುದು ರೀತಿಯಲ್ಲಿ ವಿನ್ಯಾಸಗೊಂಡಿದೆ. ಮತ್ತೆ ನಡೀರಿ ಪ್ರಾರಂಭಿಸೋಣ. ನಿಮ್ಮ ಬಳಕೆದಾರರು ಹೆಸರು ಮತ್ತು ಪಾಸ್ವರ್ಡ್ ಅನ್ನು ನಮೂದಿಸುವ ಮೂಲಕ ಲಾಗಿನ್ ಬಟನ್ ಪ್ರೆಸ್ ಮಾಡಿ. ನೀವು ಮೊಬೈಲ್ ಅಂತಹ ಸರಳ ಪರದೆಯು ನೋಡುತ್ತೀರಿ. ನೀವು ಅಂಗಡಿಯ ಸ್ಟಾಕ್ ಬಗ್ಗೆ ತಿಳಿದುಕೊಳ್ಳಲು ಬಯಸಿದ್ದರೆ ಸ್ಟಾಕ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಅಂಗಡಿಯ ಎಲ್ಲ ದಾಸ್ತಾನು ಇಲ್ಲಿ ಬರೆಯುತ್ತಿದೆ. ಯಾವುದೇ ರೈತರದು ಉದಾರ ಖಾತೆಯನ್ನು ನೋಡಬಹುದು. ಪರ್ಚೇಸ್ ಅಂದರೆ ನೀವು ಯಾವುದು ಖರೀದಿಯನ್ನು ಮಾಡಿದಿರೋ ಅದನ್ನು ಪರ್ಚೇಸ್ನಲ್ಲಿ ನಮೂದಿಸಬೇಕು. ಸೇಲ್, ನೀವು ರೈತರಿಗೆ ಏನು ಮಾರಾಟ ಮಾಡುತ್ತೀರೋ ಅದನ್ನು ನೀವು ಸೇಲ್ನಲ್ಲಿ ಪರಿಶೀಲಿಸಿಕೊಳ್ಳಬಹುದು. ರಿಸಿಪ್ಟ್ ಅಂದರೆ ರಸೀದ್. ಒಬ್ಬ ರೈತ ತನ್ನ ಹಿಂದಿನ ಸಾಲವನ್ನು ತೀರಿಸಲು ಬಂದಿದ್ದರೆ ಅದನ್ನು ರಸೀದಲ್ಲಿ ಇಡಬೇಕು. ಪೇಮೆಂಟ್ ಅಂದರೆ ನಾವು ಯಾರನ್ನು ಖರೀದಿಸುತ್ತೇವೆ, ಯಾರಿಗೆ ನಾವು ಪಾವತಿಸುತ್ತೇವೆ. ಹಾಗೆ ನಾವು ಇಲ್ಲಿ GST ರಿಪೋರ್ಟ್, ಎಕ್ಸ್ಪೈರ್ ರಿಪೋರ್ಟ್ ಕೂಡ ನೋಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿ ಇದೆ ಇದನ್ನು ಬಳಸಲು. ನಡೀರಿ ಫ್ರೆಂಡ್ಸ್, ಇನ್ನೂ ತಡ ಮಾಡದೆ ಪ್ರಾರಂಭಿಸೋಣ. ತುಂಬ ಸುಲಭವಾಗಿದೆ ಫ್ರೆಂಡ್ಸ್. ನೀವು ಇಲ್ಲಿ ಗ್ರಾಹಕರಂತೂ ರಚಿಸಬೇಕಾಗಿದೆ. ನಿಮ್ಮ ಗ್ರಾಹಕ ನಿಮ್ಮ ರೈತನ ಏರಿಯಾ, ಹಿಂದಿನದ್ದು ಏನಾರೇ ಬಾಕಿ ಇದ್ದರೆ ಓಪನಿಂಗ್ ಸ್ಟಾಕದಲ್ಲಿ ಹಾಕಿರಿ. ಅದರದ್ದು ವಿಳಾಸ, ಮೊಬೈಲ್ ನಂಬರ, ಆಧಾರ್ ಸಂಖ್ಯೆ ನೀವು ಬರೆಯಲು ಯಾವುದೇ ಮಾಹಿತಿಯನ್ನು ಹೋಳಿಗೆ ನೀಡಿ ಮತ್ತು ಅದನ್ನು ನಿಯಂತ್ರಿಸಿ. ಹಾಗೆ ನೀವು ಇದನ್ನು Ctrl+S ಮಾಡಿ ಕೂಡ ಸೇವ್ ಮಾಡಬಹುದು. ಮತ್ತು ನೋಡಿ, ನಾನು ಇಲ್ಲಿ ಅನೇಕ ಗ್ರಾಹಕರನ್ನು ರಚಿಸಿದ್ದೇನೆ. ವಾಟ್ಸಪ್ ಬಲ್ಕ್ ಮೆಸೇಜಿಂದ ಪ್ರಾರಂಭಿಸೋಣ. ನಿಮ್ಮ ಅಂಗಡಿಯ ಪ್ರಚಾರ ಮಾಡಲು ಹಾಗೆ ಹಳ್ಳಿಗಳ ಎಲ್ಲ ರೈತರಿಗೆ ಸಂದೇಶ ಕಳಿಸಲು. ನಿಮ್ಮ ಅಂಗಡಿಯನ್ನು ಪ್ರಚಾರ ಮಾಡಲು, ಗ್ರಾಮದ ಎಲ್ಲ ರೈತರನ್ನು ತಲುಪಲು, ಹಳ್ಳಿಗಳ ಎಲ್ಲ ರೈತರಿಗೆ ಸಂದೇಶ ಕಳಿಸಲು, ಇಕ್ಕಿನ ಸೆಕೆಂಡ್ ಕಳಿಸಲು ಸಂದೇಶ ಅನ್ನು ನಾನು ಟೈಪ್ ಮಾಡುತ್ತೇನೆ. ಅದರಿಂದ ನಾವು ಯಾವ ಪ್ರಯೋಜನಗಳು ಪಡೆಯಬಹುದು. ಸಿಂಪಲಿ ನೀವು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದರೆ ಸಂದೇಶವನ್ನು ಎಲ್ಲರಿಗೂ ಸೆಂಡ್ ಆಗುತ್ತದೆ. ಬನ್ನಿ, ನಾನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ನೋಡಿ, ನನ್ನ ವಾಟ್ಸಪ್ ತೆರೆಯಿದ್ದೇನೆ. ಇಲ್ಲಿ ಯಾರದ್ದು ಕೂಡ ಮೆಸೇಜ್ ಇಲ್ಲ. ಪ್ರತಿ 10 ಸೆಕೆಂಡ್ಗಳಿಗೆ ಒಮ್ಮೆ ಸಂದೇಶಗಳನ್ನು ಕಳಿಸಲು ಪ್ರಾರಂಭಿಸುತ್ತದೆ. ನೋಡಿರಿ, ಇಲ್ಲಿ ಸಂದೇಶಗಳು ಬರಲು ಪ್ರಾರಂಭವಾಗಿದೆ. ಆಯ್ಕೆ ಮಾಡುವ ಮೂಲಕ ಕೂಡ ನಾವು ಸಂದೇಶಗಳು ಕಳಿಸಬಹುದು. ಹಾಗಾದರೆ ನೋಡಿ, ಎಲ್ಲ ಗ್ರಾಹಕರನ್ನು ಸಂದೇಶವನ್ನು ಕಳಿಸುವಲ್ಲಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿದೆ. ಈಗ ನಮಗೆ ಇಲ್ಲಿ ಗ್ರಾಹಕರ ಸಂದೇಶಗಳನ್ನು ತಲುಪ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಇದೆ ಇದನ್ನು ಮಾಡೋದು. ನೋಡಿದರೆ ಸಂದೇಶ ಕೊಡೋದು ತುಂಬ ಈಸಿ ಇದೆ. ನಡೀರಿ ಮತ್ತೆ ಮಾರಾಟದಿಂದ ಪ್ರಾರಂಭಿಸೋಣ. ಇಲ್ಲಿಂದ ನನಗೆ ಒಬ್ಬ ಗ್ರಾಹಕಿಗೆ ಏನೋ ಕಳಿಸುವುದಿದೆ. ಅದಕ್ಕೆ ನಾನು ಕ್ರೆಡಿಟ್ ಮಾರಾಟಕ್ಕೆ ಬಂದೆ. ನಿಮ್ಮದು ಕ್ರೆಡಿಟ್ ಬಿಲ್ ತಾನಾಗಿ ಬರುತ್ತದೆ. ನನಗೆ ಇದನ್ನು ಗ್ರಾಹಕರಿಗೆ ಕಳಿಸುವುದಿದೆ. ಅದಕ್ಕೋಸ್ಕರ ನಾನು ಗ್ರಾಹಕ ಹೆಸರನ್ನು ಆಯ್ಕೆ ಮಾಡುತ್ತೇನೆ. ಇಲ್ಲಿ ನನಗೆ ಮಾರಾಟ ಮಾಡುವುದಿದೆ. ಅದಕ್ಕೋಸ್ಕರ ನಾನು ID ನೇಮ್ ಸೆಲೆಕ್ಟ್ ಮಾಡುತ್ತೇನೆ. ಇಲ್ಲಿ ಬ್ಯಾಚ್ ನಂಬರ್, ಎಕ್ಸ್ಪೈರ್ ಡೇಟ್, ಕ್ವಾಂಟಿಟಿ ಮತ್ತು ರೇಟ್ ವನ್ನು ಹಾಕಬೇಕು. ಆಮೇಲೆ CGST, SGST ತಾನಾಗಿ ಬರುತ್ತದೆ. ಸಿಂಪ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. 90% ಕೆಲಸ ಎಂಟರ್ ಬಟನ್ ಮೇಲೆ ಇದೆ. ಬಿಲ್ ಕೂಡ ರೆಡಿ ಆಗಿ ಬರಬಹುದು. ನೋಡಿದ್ರಲ್ಲ, ತುಂಬ ಸುಲಭವಾಗಿದೆ. ನಿಮ್ಮದು ಬಿಲ್ ಇಲ್ಲಿ ಸೇವ್ ಆಗಿದೆ. ಸುಂದರವಾದ ಬಿಲ್ ನಿಮ್ಮ ಮುಂದೆ ಕಾಣಿಸ್ತಾ ಇದೆ. ನಿಮ್ಮ ಅಂಗಡಿಯ ಹೆಸರನ್ನು, ವಿಳಾಸ ಮತ್ತು ಲೋಗೋ ಕೂಡ ಬರುತ್ತದೆ. ನಿಮ್ಮದು ಲೈಸೆನ್ಸ್ ಸಂಖ್ಯೆ ಕೂಡ ಬರುತ್ತದೆ. ನಾವು ಯಾವುದು ವಸ್ತು ಮಾರಾಟ ಮಾಡುತ್ತೇವೆ, HSN ಕೋಡ್, GST, ಎಕ್ಸ್ಪೈರ್ ಡೇಟ್, ಕ್ವಾಂಟಿಟಿ ಮತ್ತು ರೇಟ್, ಮೊಬೈಲ್ ನಂಬರ್ ಎಲ್ಲವೂ ಕೂಡ ಬರುತ್ತದೆ. ಕ್ಯಾಶ್ ಟರ್ಮ್ಸ್ ಕಂಡೀಷನ್ಸ್ ಕೂಡ ಬರುತ್ತದೆ. ಇದನ್ನು ಕ್ಲೋಸ್ ಮಾಡುತ್ತೇನೆ. ನಾವು
ಏನೆಲ್ಲ ಮಾರಾಟ ಮಾಡುತ್ತೇವೆ ವಾಟ್ಸಪ್ನಲ್ಲಿ ಅವರಾಗಿ ಮೆಸೇಜನ್ನು ಹೋಗುತ್ತದೆ. ವೇಟ್ ಮಾಡೋಣ. ನಿಮ್ಮದು ದೇಯ ರಾಶಿ ಎಷ್ಟು ಇದೆ, ದಿನಾಂಕದು, ಮಾಲದು ವಿವರಣೆ, CGST, SGST, ರೊಕ್ಕಮ ಎಷ್ಟಿದೆ, ಮೊಬೈಲ್ ನಂಬರ, ಖರೀದಿ ಮಾಡಲು ಧನ್ಯವಾದಗಳು ಮೆಸೇಜ್ ಕೂಡ ಬರುತ್ತದೆ. ನೋಡಿ ಫ್ರೆಂಡ್ಸ್, ವಾಟ್ಸಪ್ ಮಾರ್ಕೆಟಿಂಗ್ ತುಂಬ ಎತ್ತರ ಬೆಳೆಯುತ್ತಿದೆ. ಟೆಕ್ನಾಲಜಿ ಬಳಕೆ ಮಾಡಿ ನಿಮಗೆ ತಿಳ್ಕೊಳ್ಬೇಕು ಆಗುತ್ತದೆ. ಈಗ ನಾವು ರಿಸಿಪ್ಟ್ಗೆ ಹೋಗೋಣ. ಮತ್ತೆ ಅದೇ ಗ್ರಾಹಕರು ಹಣವನ್ನು ಕೊಡೋದಕ್ಕೆ ಬಂದರೆ ಆ ವ್ಯಕ್ತಿ ನಿಮಗೆ ಗೂಗಲ್ ಪೇನಲ್ಲಿ ಹಣವನ್ನು ಕೊಟ್ಟಿದ್ದಾರೋ ಅವರದ್ದು ಹೆಸರು, ಬ್ಯಾಂಕ್ ಹೆಸರು, ಅಕೌಂಟ್ನ ಸೆಲೆಕ್ಟ್ ಮಾಡಿದ್ದರೆ ಅವರು ಎಷ್ಟು ಹಣವನ್ನು ಠೇವಣಿ ಮಾಡಿದ್ದರು, ಅದರಲ್ಲಿ ಎಷ್ಟು ಹಣವನ್ನು ಕೊಟ್ಟಿದ್ದರು ಅದನ್ನು ಹಾಕಿ 5,000 ಹಣವನ್ನು ಈಗ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಆಮೇಲೆ Ctrl+S ಮಾಡಿ ಅದನ್ನು ಸೇವ್ ಮಾಡಬೇಕು. ನೀವು ಪ್ರಿಂಟ್ಗೆ ಹೆಚ್ಚಿಸಿದರೆ ಎಸ್ ಅನ್ನಬೇಕು, ಮತ್ತೆ ಸ್ವಲ್ಪ ಹೊತ್ತ ಕಾಯಬೇಕು. ರಿಸಿಪ್ಟ್ ಪ್ರಿಂಟ್ ಜೊತೆ ಅಂಗಡಿಯ ಹೆಸರು, ಲೋಗೋ ಮತ್ತು ವಿಳಾಸ ಬರುತ್ತೆ. ರಿಸಿಪ್ಟ್ ಪ್ರಿಂಟ್ ಕೂಡ ನೀವು ಈಸಿಯಾಗಿ ತೆಗೆಯಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಟೆಕ್ನಾಲಜಿನ ಬಳಸಿಕೊಂಡು ತುಂಬ ಸುಲಭವಾಗಿ ನೀವು ಹೇಗೆ ಮುಂದುವರಿಯುತ್ತೀರಾ. ನೀವು ಬರೀ ಬಿಲ್ಲನ್ನೇ ಮಾಡ್ತಾ ಇಲ್ಲ, ಎಲ್ಲ ಖಾತೆಗಳದ್ದು ಬಿಲ್ ವಾಟ್ಸಪ್ ಮೂಲಕ ಮೆಸೇಜಸ್ ಹೋಗ್ತಾ ಇದೆ. ಯಾಕೆ ಅಂದರೆ ಎಲ್ಲ ರೆಕಾರ್ಡ್ ಮೊಬೈಲ್ನಲ್ಲಿ ಕೂಡ ಇರಬೇಕು ಅಂತ. ಇದರಲ್ಲಿ ನೀವು ಜಮಾ ರಾಶಿ ಕೂಡ ನೋಡಬಹುದು, ಧನ್ಯವಾದಗಳು ಮೆಸೇಜ್ ಕೂಡ ಬಂದಿದೆ, ಅದನ್ನು ನೀವು ಇಲ್ಲಿ ನೋಡಬಹುದು. ನೀವು ಇಲ್ಲಿ ಲೆಕ್ಕ ಪತ್ರ ಕೂಡ ವಾಟ್ಸಪ್ನಲ್ಲಿ ತುಂಬ ಸಹಜವಾಗಿ ನೋಡಬಹುದು. ಓಕೆ ಫೈನ್, ಬರೀ ನಮಗೆ ಸ್ಟಾಕ್ ನೋಡೋದಿದ್ದರೆ ಈಗ ನಾವು ಸ್ಟಾಕ್ ಮೇಲೆ ಹೋಗಿ ಶೋ ಬಟನ್ನ ಕ್ಲಿಕ್ ಮಾಡಿದ್ದರೆ ಅಲ್ಲಿ ಎಷ್ಟು ಸ್ಟಾಕ್ ಇನ್ನೂ ಉಳಿದಿದೆ ನೋಡಬಹುದು. ಸೋಯಾಬೀನ್ ಅದರದ್ದು ಯೂನಿಟ್, ಓಪನಿಂಗ್ ಸ್ಟಾಕ್, ಮಾರಾಟ ಎಷ್ಟು ಆಯಿತು, ಅದರದ್ದು ಆವ್ರೇಜ್ ರೇಟ್ ಎಷ್ಟು ಆಯಿತು ನೋಡಬಹುದು. ಕ್ವಾಂಟಿಟಿ, ಸ್ಟಾಕ್, ವ್ಯಾಲ್ಯೂಡೇಷನ್, ಒಟ್ಟಾರೆ ಎಷ್ಟಾಯಿತು ಅದನ್ನು ಕೂಡ ನೀವು ಇಲ್ಲಿ ತುಂಬ ಸುಲಭವಾಗಿ ನೋಡಬಹುದು. ಐಟಮ್ ಟೈಪ್ನಲ್ಲಿ ನಾವು ಬರೀ ಬೀಜಾಣು ಕೀಟನಾಶಕಗಳು ನೋಡಬೇಕು ಅಂದರೆ ನೋಡಬಹುದು ತುಂಬ ಸುಲಭವಾಗಿ. ಲೇಜರ್ನಲ್ಲಿ ನಾವು ವಸ್ತು ಖಾತಾ ನೋಡಬಹುದು, ಲೆಕ್ಕಪತ್ರ ಎಷ್ಟು ಇದೆ ಸ್ವಯಂಚಾಲಿತವಾಗಿ ಬರುತ್ತದೆ. ಅಕೌಂಟ್ನಲ್ಲಿ ನಾವು ಸೆಲೆಕ್ಟ್ ಮಾಡಿದರೆ ಎಲ್ಲ ಡೇಟಾವನ್ನು ನಮಗೆ ಸುಲಭವಾಗಿ ಕಾಣಿಸಬಹುದು. ಈಗ ನೋಡೋಣ ಎಷ್ಟು ಹಣವನ್ನು ನಮಗೆ ರಿಸೀವ್ಡ್ ಆಗಿದೆ ಅಂತ. 7,652 ರೂಪಾಯಿಯನ್ನು ಜಮಾ ಆಗಿದೆ. ಈಗ ರಿಪೋರ್ಟ್ಸ್ನಲ್ಲಿ ಉದಾರ ಗ್ರಾಹಕನ ಉದಾರ ವಸೂಲಿ ಕಳಿಸುವುದಾದರೆ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮೆಸೇಜ್ನಲ್ಲಿ ಹೋಗಿ ಸೆಂಟ್ ಮೆಸೇಜ್ ಅನ್ನಬೇಕು. ವಾಟ್ಸಪ್ ಮೆಸೇಜ್ ಮಾಡಿದರೆ ಎಲ್ಲ ಉದಾರಿ ಗ್ರಾಹಕರನ್ನು ಮೆಸೇಜಸ್ ಹೋಗುತ್ತವೆ. ನೀವು ನೋಡಬಹುದು ಇಲ್ಲಿ ಮೆಸೇಜಸ್ ಬರ್ತಾ ಇದೆ. ನೋಡಿ ಇಲ್ಲಿ ನೋಡಬಹುದು ಪ್ರಥಮ ಗ್ರಾಹಕನು ಮೆಸೇಜ್ ಹೋಗಿದೆ. ನಮಸ್ತೆ ಗ್ರಾಹಕರು, ಹೆಸರು, ಅಂಗಡಿಯ ಹೆಸರು, ಇಲ್ಲಿ ಕುಲಶೇಷ ರಾಶಿ ಎಲ್ಲ ಕೂಡ ಕಾಣಿಸಬಹುದು. ದಯವಿಟ್ಟು ಉಧಾರವನ್ನು ಬೇಗನೆ ಕಳಿಸಿರಿ. ಈ ವ್ಯವಹಾರನಲ್ಲಿ ಇತರ ಹಾಗೂ ವಸೂಲಿಯನ್ನು ಮೆಸೇಜಸ್ ಮೂಲಕ ಕಳಿಸಿದ್ದರೆ ಎಷ್ಟು ಬೇಗ ನಿಮ್ಮ ಉಧಾರಿಯನ್ನು ವಸೂಲಿ ಆಗುವುದು. ತುಂಬ ಸುಲಭವಾಗಿದೆ ಫ್ರೆಂಡ್ಸ್. ಇದು ನಿಮ್ಮ ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡೋದು, ಉಧಾರಿ ವಸೂಲನ್ನು ಮಾಡುವುದು ಕೆಲಸಗಳನ್ನು ಮಾಡುತ್ತಿದೆ. ಬಿಸ್ನೆಸ್ ಮಾಡುವುದು ತುಂಬ ಸುಲಭವಾಗಿದೆ. ನೋಡಿದ್ರಲ್ಲ, ಒಂದು ಕ್ಲಿಕ್ನಲ್ಲಿ ನಿಮಗೆ ಹಾಗೆ ಉಧಾರಿಯನ್ನು ವಸೂಲು ಮಾಡೋದನ್ನು ನಾವು ತಿಳಿಸಿಕೊಟ್ಟಿದ್ದೇವೆ. ಬಿಸ್ನೆಸ್ಸನ್ನು ಮಾಡೋದು ತುಂಬಾ ಸುಲಭವಾಗಿದೆ ಅಲ್ವಾ ಫ್ರೆಂಡ್ಸ್. ಬಿಲ್ ಮಾಡುವುದು, ರಿಸಿಪ್ಟ್ ಮಾಡುವುದು, ಸ್ಟಾಕ್ ತೋರಿಸುವುದು, ಎಲ್ಲರದ್ದು ಲೆಜರ್ ತೋರಿಸೋದು, ಕ್ಯಾಶ್ ಸೇಲ್ ಡೀಟೇಲ್ಸ್, ಸೇಲ್ಸ್ ರಿಟರ್ನ್ಸ್ ಮತ್ತು ಇಲ್ಲಿ ತುಂಬ ಆಪ್ಷನ್ಸ್ ಇದೆ. ಈಗ ನಾವು ಕ್ರೆಡಿಟ್ ನೋಟ್, ಡೆಬಿಟ್ ನೋಟ್, ಬ್ಯಾಂಕ್ ಎಂಟ್ರಿ, ಕಾಂಟ್ರಾ ಎಂಟ್ರಿ ಆಪ್ಷನ್ಸ್ನ ನೋಡಬಹುದು. ಬ್ಯಾಂಕ್ದಾಗ ಹಣವನ್ನು ಡಿಪಾಸಿಟ್ ಮಾಡಿದರೆ ಅದು ಇದೆ. ಬ್ಯಾಂಕ್ನಲ್ಲಿ ನಾನು ಈಗ 5,000 ಹಣವನ್ನು ಎಂಟ್ರಿ ಮಾಡುತ್ತೇನೆ. ಈಗ ಈ ಹಣವನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಜಮಾ ಆಗುತ್ತೆ. ಡೈಲಿ ಬುಕ್ ನಾನು ಚೆಕ್ ಮಾಡುತ್ತೇನೆ. ನನ್ನ ಬ್ಯಾಂಕ್ನಲ್ಲಿ 10,000 ಜಮಾ ಆಗಿದೆ. ಮೊದಲದ್ದು 5,000 ಹಣವನ್ನು ಕೊಟ್ಟಿದ್ದರು. ಈಗ ಕ್ಯಾಶ್ ಡಿಪಾಸಿಟ್ ಮಾಡಿದರೆ ನೀವು ನೋಡಬಹುದು. ತುಂಬ ಸುಲಭವಾಗಿದೆ ಫ್ರೆಂಡ್ಸ್. ಇಲ್ಲಿಂದ ನೀವು ಎಲ್ಲ ಮಾಡಬಹುದು. ಈಗ ನೀವು ಪಿಟಿ ಕ್ಯಾಶ್ ತಿಂದ ಸಣ್ಣ ಸಣ್ಣ ಹಿಶೋಬ್ಗಳು ಕೂಡ ಮಾಡಬಹುದು. ರೆಕಾರ್ಡ್ನ ಸೇವ್ ಮಾಡ್ಕೊಳ್ಳಿ.
ರಿಪೋರ್ಟ್ನಲ್ಲಿ ನೀವು ನೋಡಬಹುದು ಪೂರ್ತಿ ವರ್ಷದ್ದು ಪಿಟಿ ಕ್ಯಾಶ್ದಿಂದ ಇಷ್ಟು ಪೆಟ್ರೋಲ್ ಚಹಾಕ್ಕೆ ಖರ್ಚವನ್ನು ಮಾಡಿದ್ದೇನೆ ನೋಡಬಹುದು. ಅದನ್ನು ನೀವು ಸೇವ್ ಮಾಡಬೇಕು. ನೋಡಬಹುದು ತುಂಬ ಸುಲಭವಾಗಿದೆ. ರಿಪೋರ್ಟ್ನಲ್ಲಿ ಹೋಗಿ ನೀವು ಈಗ ಇದು ಪ್ರಾಫಿಟ್ ರಿಪೋರ್ಟ್ ಮಾಡಬಹುದು. ಡೇಟ್ ಮತ್ತು ಅಲ್ಲಿ ಎಷ್ಟನ್ನು ನಾವು ಟೀಗೆ ಖರ್ಚವನ್ನು ಮಾಡಿದ್ದೇವೆ ಅದನ್ನು ಸಹ ನಾವು ಇಲ್ಲಿ ನೋಡಬಹುದು. ಬ್ಯಾಲೆನ್ಸ್ ಶೀಟ್ ಹಿಡ್ಕೊಂಡು ಎಲ್ಲ ಸುವಿಧಾಗಳು ಇದೆ. ಇದರಿಂದ ನಿಮಗೆ ಇ-ವೇ ಬಿಲ್ಲಿಂಗ್ದಿಂದ ಸಿಗಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸ್ವೀಟ್ ಮತ್ತು ಸಿಂಪಲ್ ಆಗಿ ಸಾಫ್ಟ್ವೇರ್ ಇದೆ ಮತ್ತು ಬಳಸಲು ಕೂಡ ತುಂಬಾ ಸುಲಭವಾಗಿದೆ. ಎಕ್ಸ್ಪೈರ್ ರಿಪೋರ್ಟ್ದಿಂದ ನೀವು ಯಾವ ಪ್ರಾಡಕ್ಟ್ಸ್ಗಳು ಎಕ್ಸ್ಪೈರ್ ಆಗಿದೆ ಅವುಗಳು ಕೂಡ ನೀವು ನೋಡಬಹುದು. ಇಲ್ಲಿ ನೀವು CAಗೆ ಕೊಡುವಕ್ಕೆ GST ರಿಪೋರ್ಟ್ಸ್ ಅಂದರೆ R1, R2, R3, B2 ಯಾವುದೇ ತರಹದ ರಿಪೋರ್ಟ್ಸ್ ನೀವು ಇಲ್ಲಿ ತುಂಬ ಸುಲಭವಾಗಿ ನೋಡಬಹುದು ಫ್ರೆಂಡ್ಸ್. ಐಟಮ್ ಸೇಲ್ ಪರ್ಚೇಸ್ನಲ್ಲಿ 0%ದಿಂದ 80% ವರೆಗೂ ನೀವು ಎಲ್ಲ ರಿಪೋರ್ಟ್ಸ್ನು ಸ್ವಯಂಚಾಲಿತವಾಗಿ ನೋಡಬಹುದು. ಆಲ್ GST ರಿಪೋರ್ಟ್ಸ್ ಶೋ ಬಟನ್ದಿಂದ ನೀವು ನೋಡಬಹುದು. ಇದನ್ನು ನೀವು ಎಕ್ಸೆಲ್ನಲ್ಲಿ ನೋಡಬಹುದು, PDF ಕೂಡ ಮಾಡಬಹುದು, ಪ್ರಿಂಟ್ ಕೂಡ ಕೊಡಬಹುದು. ತುಂಬ ಸಿಂಪಲ್ ಮತ್ತು ಸುಲಭವಾಗಿದೆ ಇದು ಸಾಫ್ಟ್ವೇರ್.